ಎಲ್ಲರಿಗೂ ನಮಸ್ಕಾರ. ನಿನ್ನೆ ಮೋದಿಜಿಯವರು ಪಾಕಿಸ್ತಾನಕ್ಕೆ ಎರಡು ಪ್ರಮುಖವಾದ ಸಂದೇಶವನ್ನು ಕೊಟ್ಟರು. ಮೊದಲನೇ ಸಂದೇಶ, ನಿಮ್ಮಲ್ಲಿರುವ ಉಗ್ರರನ್ನು ನಮ್ಮ ವಶಕ್ಕೆ ಕೊಡಿ, ಉಗ್ರರನ್ನು ಪೋಷಿಸುವ ಕಾರ್ಯವನ್ನು ನಿಲ್ಲಿಸಿ. ಇನ್ನೊಂದು, POKಯು ನಮ್ಮದು, ಅದರ ಆಸೆಯನ್ನು ಬಿಟ್ಟುಬಿಡಿ. ಹಾಗಾದರೆ POK ಅಂದ್ರೇನು? ವಾಟ್ ಈಸ್ ದ ಮೀನಿಂಗ್ ಆಫ್ POK? ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ. ಇದು ಯಾವಾಗ ಆಕ್ರಮಿತ ಆಯಿತು, ಹೇಗಾಯಿತು? ಇದರ ಬಗ್ಗೆ ಒಂದು ಚಿಕ್ಕ ಸ್ಟೋರಿ ಇದೆ. 1947ಕ್ಕಿಂತ ಮೊದಲು ಜಮ್ಮು ಮತ್ತು ಕಾಶ್ಮೀರ ಇದೆಯಲ್ಲ, ಇದು ರಾಜಪ್ರಭುತ್ವವನ್ನು ಹೊಂದಿತ್ತು. 1947ರಲ್ಲಿ ಬ್ರಿಟಿಷ್ ಭಾರತದ ವಿಭಜನೆಯ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ರಾಜ ಆದಂತಹ, ರಾಜಪ್ರಭುತ್ವವನ್ನು ಹೊಂದಿದಂತಹ ರಾಜ್ ಹರಿಸಿಂಗ್ ಆಳುತ್ತಿದ್ದರು. ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ಆಯಿತು. ಆಗ ಜಮ್ಮು ಕಾಶ್ಮೀರದ ರಾಜನಾದಂತಹ ರಾಜ್ ಹರಿಸಿಂಗ್ ಇದ್ದಾರಲ್ಲ, ಅವರು ಪಾಕಿಸ್ತಾನಕ್ಕೆ ಸೇರಲಿಕ್ಕೂ ಒಪ್ಪಲಿಲ್ಲ, ಈ ಕಡೆ ಭಾರತಕ್ಕೆ ಸೇರಲಿಕ್ಕೂ ಒಪ್ಪಲಿಲ್ಲ. ತಾನು ಇಂಡಿಪೆಂಡೆಂಟ್ ಆಗಿ ಇರ್ತೇನೆ ಅಂತ ಹೇಳಿದರು. ಅದಕ್ಕೆ ಭಾರತವೂ ಒಪ್ಪಿತು, ಪಾಕಿಸ್ತಾನವೂ ಒಪ್ಪಿತು, ಬ್ರಿಟಿಷರು ಒಪ್ಪಿದರು. ಆದರೆ ಈ ಪಾಕಿಸ್ತಾನದವರು ಇದ್ದಾರಲ್ಲ, ಅವರು ತನ್ನ ಕಳ್ಳ ಬುದ್ಧಿಯನ್ನು ಬಿಡಲಿಲ್ಲ. ಏನು ಮಾಡಿದರು ಅಂದರೆ, ಜಮ್ಮು ಮತ್ತು ಕಾಶ್ಮೀರದ ಕೆಲವು ಪ್ರದೇಶವನ್ನು ಆಕ್ರಮಿಸಿಕೊಂಡು ದಂಗೆ ಎದ್ದರು. ಆಗ ರಾಜನಿಗೆ ಕಂಗಾಲಾಯಿತು, ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಆಗ ಭಾರತದ ಸಹಾಯವನ್ನು ಕೇಳ್ತಾರೆ. ಅಷ್ಟೇ ಅಲ್ಲ, ನೀವು ನಮಗೆ ಸಹಾಯ ಮಾಡಿದರೆ ನಾನು ಜಮ್ಮು ಕಾಶ್ಮೀರದ ಎಲ್ಲ ಪ್ರದೇಶವನ್ನು ನಿಮ್ಮ ದೇಶದೊಳಗೆ ವಿಲೀನ ಮಾಡಿಕೊಳ್ತೇನೆ ಹೇಳೋದನ್ನು ಒಪ್ಪಿಗೆಯಲ್ಲಿ ಸಹಿಯನ್ನು ಹಾಕಿರ್ತಾರೆ. ಅದೇ ರೀತಿ ಭಾರತದವರು ಪಾಕಿಸ್ತಾನದ ಜೊತೆ ಯುದ್ಧ ಮಾಡಿ ಹೋರಾಡಿದರು. ಅವರು ಆಕ್ರಮಿತ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡ್ರು. ಇನ್ನೂ ಮುಂದೆ ಕೆಲವು ಆಕ್ರಮಿತ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದರಲ್ಲಿ ಇತ್ತು. ಅಷ್ಟರಲ್ಲಿ ವಿಶ್ವಸಂಸ್ಥೆ ಯುದ್ಧ ವಿರಾಮವನ್ನು ಸಾರಿಬಿಡ್ತು. ಆವಾಗದು ಅಲ್ಲೇ ನಿಂತು ಬಿಡ್ತು. ಆಗ ಅದು ನಮ್ಮ ಪ್ರದೇಶನೇ, ಅದನ್ನು ಏನು ಮಾಡಿತ್ತು, ಪಾಕಿಸ್ತಾನದವರು ಅದನ್ನು ಆಕ್ರಮಿಸಿಕೊಂಡು ಬಿಟ್ಟಿತ್ತು ಸ್ವಲ್ಪ ಪ್ರದೇಶವನ್ನು. ಆಗ ನಮಗೇನು ಮಾಡಲಿಕ್ಕೂ ಸಾಧ್ಯ ಆಗಿಲ್ಲ, ಯಾಕೆಂದರೆ ಯುದ್ಧ ವಿರಾಮವನ್ನು ಕೊಟ್ಟಾಗಿತ್ತು. ಇಲ್ಲದೇ ಇದ್ದರೆ ಆವಾಗಲೇ ಅದೆಲ್ಲ ಪ್ರದೇಶವನ್ನು ನಮ್ಮ ದೇಶಕ್ಕೆ ನಾವು ತಂದುಕೊಟ್ಬಿಡ್ತಿದ್ವಿ. ಅದು ಆಗಲಿಲ್ಲ. ಅದೇ ಈಗ ಘರ್ಷಣೆಗೆ ಕಾರಣವಾಗಿದೆ. ಅದೇ POK. ಪಾಕಿಸ್ತಾನವು ಕಾಶ್ಮೀರವನ್ನು ಆಕ್ರಮಿಸಿಕೊಂಡಂತಹ ಪ್ರದೇಶ. ಹಾಗಾದರೆ ಚೀನಾ ಯಾಕೆ ನಮ್ಮ ವಿರುದ್ಧ ಇದೆ, ಪಾಕಿಸ್ತಾನದ ಜೊತೆಗಿದೆ? ಅದು ಗೊತ್ತುಂಟಾ? ಈ ಪಾಕಿಸ್ತಾನ ಏನು ಕೆಲವು ಪ್ರದೇಶವನ್ನು, ಕಾಶ್ಮೀರದ ಪ್ರದೇಶವನ್ನು ಆಕ್ರಮಿಸಿಕೊಡ್ತಲ್ಲ, ಅದೇನು ಮಾಡ್ತು, ಅದರ ಕೆಲವು ಪ್ರದೇಶವನ್ನು ಚೀನಾಕ್ಕೆ ಕೊಟ್ಟು ಗಡಿ ಒಪ್ಪಂದವನ್ನು ಮಾಡ್ಕೊಂಡು ಬಿಡ್ತು. ಈಗ ನಮ್ಮ ದೇಶದ ಒಂದು ಭೂಮಿಯನ್ನು ಆಕ್ರಮಿಸಿಕೊಂಡಿದ್ದಾರಲ್ಲ, ಅದು ಕೆಲವು ಭಾಗ ಚೀನಾಕ್ಕೂ ಇದೆ. ಹೀಗಾಗಿ ಚೀನಾದವರು ಯಾವಾಗಲೂ ಪಾಕಿಸ್ತಾನ ಪರ. ಯಾಕೆಂದರೆ ಆ ಭಾಗವನ್ನು ನಮ್ಮದಲ್ಲ, ಅದು ಭಾರತದ್ದು. ಆ ಭಾಗವನ್ನು ನಾವು ತಗೊಂಡ್ಬಿಟ್ರೆ ಚೀನಾನೂ ಆ ಪ್ರದೇಶವನ್ನು ನಮಗೆ ಬಿಟ್ಕೊಡ್ಬೇಕಾಗ್ತದೆ. ಅದಕ್ಕಾಗಿ ಅದು ಪಾಕಿಸ್ತಾನ ಪರ ಭಾವಿಸ್ತದೆ.
ಹೀಗಾಗಿ ನಮಗೇನಾಗಿದೆ ಅಂದರೆ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನವೂ ನಮ್ಮ ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ, ಚೀನಾವೂ ಆಕ್ರಮಿಸಿಕೊಂಡಿದೆ. ಈ POK ಕಾನೂನುಬದ್ಧವಾಗಿ ನಮ್ಮ ಭಾರತಕ್ಕೆ ಸೇರಿದಂಥ ಪ್ರದೇಶವಾಗಿದೆ. ಆದರೆ ಇದನ್ನು ಪಾಕಿಸ್ತಾನವೂ ಆಕ್ರಮಿಸಿಕೊಂಡು ಬಿಟ್ಟಿದೆ. ನಾವು ಸುಮ್ಮನೆ ಇರಲಿಕ್ಕಾಗುತ್ತೆ? ಈಗ ನಮ್ಮದೇ ಜಾಗ, ಒಂದು ಜಾಗ ನಮ್ಮ ಹೆಸರಲ್ಲಿದೆ. ಯಾರೋ ಬೇರೊಬ್ಬರು ಬಂದು ಮನೆ ಕಟ್ಕೊಂಡ್ರೆ ನಾವು ಸುಮ್ಮನೆ ಇರ್ತೇವಾ? ನಮ್ಮ ಜಾಗದಲ್ಲಿ ಅವ್ರು ಹೆಂಗೆ ಮನೆ ಕಟ್ಕೊಂಡ್ರು ಅಂತ ನಾವು ಘರ್ಷಣೆ ಆಗೋದಿಲ್ಲ ನಮ್ಮಲ್ಲಿ. ಅದೇ ರೀತಿಯ ಒಂದು ಘರ್ಷಣೆ ನಮಗೂ ಒಂದು ಪಾಕಿಸ್ತಾನಕ್ಕೂ ನಡೀತಾ ಇದೆ. ಈ POK ನಮ್ಮ ಭಾಗಕ್ಕೆ ಬಂದುಬಿಟ್ರೆ ನಮ್ಮ ದೇಶದಲ್ಲಿ ಘರ್ಷಣೆ, ಪಾಕಿಸ್ತಾನಕ್ಕೆ ಮತ್ತು ನಮಗೆ ಘರ್ಷಣೆ ಆಗೋದಿಲ್ಲ. ಹೀಗಾಗಿ ಇದು ಏನಾಗಿದೆ ಅಂದರೆ, ಎಲ್ಲಿವರೆಗೆ ಪಾಕಿಸ್ತಾನ ಆಕ್ರಮಿತ ಪ್ರದೇಶ ನಮ್ಮದಾಗುತ್ತೋ ಅಲ್ಲಿಯವರೆಗೆ ಈ ಘರ್ಷಣೆ ನಿಲ್ಲೋದಿಲ್ಲ, ಪದೇ ಪದೇ ನಡೆಯುತ್ತಲೇ ಇರುತ್ತೆ. ಅದು ಜಮ್ಮು ಕಾಶ್ಮೀರದ ಎಲ್ಲ ಪ್ರದೇಶಗಳು ನಮ್ಮ ಭಾರತಕ್ಕೆ ಸೇರಿದ್ದು. ಇದನ್ನು ಭಾರತೀಯರಾದಂಥ ನಾವೆಲ್ಲರೂ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇದನ್ನು ಕೇಳಿದಂಥ ತಮ್ಮೆಲ್ಲರಿಗೆ ಧನ್ಯವಾದಗಳು.